ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಟೆನ್ಷನ್ ರಿವ್ಯೂ ಮ್ಯಾಚ್ ಫೈನಲ್ಗೆ ರಿವ್ಯೂ ಗುರು. ಒಟ್ಟಿನಲ್ಲಿ ನಾನು RCB ಗೆಲ್ತಾರೆ ಅಂತ ಹೇಳಿದೆ, 50-50 ಇರುತ್ತದೆ ಅಂತ ಹೇಳಿದೆ. ಒಟ್ಟಿನಲ್ಲಿ ಇಲ್ಲಿ ಟಾಸ್ಕ್ ಇದ್ಬಿಟ್ಟು ಪಂಜಾಬ್ ಅವರು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಅಲ್ಲೇ ಒಂಚೂರು RCBಗೆ ನೆಗೆಟಿವ್ ಹೊಡೀತು ಅಂತ ನಾನಂತ ಅಂದ್ಕೊಂಡಿದ್ದೆ. ಲಿಟ್ರಲಿ ಗೇಮ್ ಅಂತೂ ಸಿಕ್ಕಾಪಟ್ಟೆ ಸ್ಲೋ ಆಗಿತ್ತು. ಒಟ್ಟಿನಲ್ಲಿ ಮೇನ್ ಗುರು RCB ಕಡೆ ಒಟ್ನಲ್ಲಿ ಬ್ಯಾಟಿಂಗ್ ಕಡೆ ನೋಡೋದಾದ್ರೆ ಇಲ್ಲಿ ವಿರಾಟ್ ಕೊಹ್ಲಿ ಒಟ್ನಲ್ಲಿ 43 ರನ್ ಹೊಡೆದ್ರು, ಫಿಲ್ ಸಾಟ್ 16 ರನ್ ಹೊಡೆದ್ರು. ಒಟ್ನಲ್ಲಿ ಇಲ್ಲಿ ಪವರ್ ಪ್ಲೇ ಮಿನಿಮಮ್ ಒಂದು ವಿಕೆಟ್ನ ಕಳ್ಕೊಂಡಿದ್ರು. RCB ಏನೋ ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಟ್ನಲ್ಲಿ ಇಲ್ಲಿ ಮಾಯಾಂಕ್ ಅಗರ್ವಾಲ್ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ವಿರಾಟ್ ಕೊಹ್ಲಿ ಜೊತೆ ಬಿಲ್ಡ್ ಮಾಡ್ಕೊ ಹೋದ್ರು. ರಜತ್ ಪಡಿದಾಳು ಅಷ್ಟೇ. ಇಲ್ಲಿ ಲಿವನ್ ಲಿಸ್ಟರ್ಗೆ ಕ್ರೆಡಿಟ್ ಕೊಡಬೇಕು. ಅವ್ರನ್ನ ಈ ಮ್ಯಾಚಲ್ಲಿ ಆಡಿಸ್ತಾರ ಇಲ್ವಾ ಅನ್ನೋದು ಡೌಟ್ ಇತ್ತು. ಒಟ್ಟು ಕೊನೆಗೂ ಆಡಿಸ್ರು. ಅವರು 15 ಬಾಲ್ಗೆ 25 ರನ್ ಹೊಡೆದ್ರು. ಇಲ್ಲಿ ಶರ್ಮಾ ಅವರು ಅಷ್ಟೇ 10 ಬಾಲ್ಗೆ 24 ರನ್ ಹೊಡೆದ್ರು. ಮೇನು ಇಲ್ಲಿ ಸಿಕ್ಕಾಬಟ್ಟೆ ಚೆನ್ನಾಗಿ ಆಡಿದಂದರೆ ನನ್ನ ಪ್ರಕಾರ ರಮೋಡಾ ಸೆಬಿಸು ಸಿಕ್ಕಾಬಟ್ಟೆ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಇಲ್ಲಿ ಕೃಣಾಲ್ ಪಾಂಡ್ಯ ಬೇಗನೆ ಔಟ್ ಆದರು. ಭುವನೇಶ್ವರ್ ಕುಮಾರ್ ಅಷ್ಟೇ, ಯಶ್ ದಯಾಳು ಅಷ್ಟೇ. ಒಟ್ಟಿನಲ್ಲಿ ಇಲ್ಲಿ RCB ನೋಡೋದಾದ್ರೆ ಬ್ಯಾಟಿಂಗು ಒಂದು ಲೆವೆಲ್ಗೆ ಕಡಕ್ಕಾಗಿತ್ತು. ನಾನೇನು 200 ಹೊಡಿಲೇಬೇಕಿತ್ತು ಅಂತ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ 200 ಅಂತೂ ಇವ್ರು ಹೊಡಿಲಿಲ್ಲ. ಒಟ್ಟಿನಲ್ಲಿ RCB ಅವರು ಸಿಕ್ಕಾಬಟ್ಟೆ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಒಟ್ನಲ್ಲಿ ನಾನೇನೋ ಇಲ್ಲಿ ಟಾಸ್ಗೆ ಸೋತ್ರಲ್ಲಪ್ಪ, ಏನಪ್ಪ ಮ್ಯಾಚ್ ಸೋತ್ಬಿಡ್ತಾರೆ ಅಂದ್ಕೊಂಡೆ. ಒಟ್ನಲ್ಲಿ ಸಿಕ್ಕಾಬಟ್ಟೆ ಎಮೋಷನ್ ಅಂತೂ ಸಿಕ್ಕಾಬಟ್ಟೆ RCB ಫ್ಯಾನ್ ಕಡೆ ಆಗಲಿ ನನ್ನ ಕಡೆ ಆಗಲಿ ಸಿಕ್ಕಾಬಟ್ಟೆ ಇತ್ತು. ಮೇನು ಪಂಜಾಬ್ ಬೌಲಿಂಗ್ ಒಂದು ಲೆವೆಲ್ಗೆ ಕಡಕ್ಕಾಗಿ ಮಾಡಿದ್ರು ಅನ್ಬೋದು. ಮೇನು ಇಲ್ಲಿ ಅಶ್ವಥ್ ಸಿಂಗ್ ಸಿಕ್ಕಾಬಟ್ಟೆ ನೆಕ್ಸ್ಟ್ ಲೆವೆಲ್ ಆಡಿದ್ರು ಅನ್ಬೋದು. ಇಲ್ಲಿ ವೈಶಾಖ್ ವಿಜಯಕ್ಕೂ ಅಷ್ಟೇ ಒಂದು ಕ್ರೂಷಿಯಲ್ ವಿಕೆಟ್ನ ತಕ್ಕೊಟ್ರು. ಚಾಲಿಯಿಂದ ಸಿಕ್ಕಾಬಟ್ಟೆ ಏನು ಒಂದು ವಿಕೆಟ್ನ ತಕ್ಕೊಟ್ರು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಇತ್ತು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ RCB ಬ್ಯಾಟಿಂಗು ಒಂಚೂರು ಕಡಕ್ಕಾಗಿತ್ತು. ನಾನೇನು 200 ರನ್ ಹೊಡಿತಾರ ಇಲ್ವೋ ಅಂದ್ಕೊಂಡಿದ್ದೆ. ಕೊನೆಗೂ 200 ರನ್ ಹೊಡಿಲಿಲ್ಲ, 190 ಚೇಸ್ ಮಾಡೋಕ್ಕೆ ಕೊಟ್ಟರು. ಒಟ್ಟಿನಲ್ಲಿ RCB ಒಟ್ಟಿನಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಗ್ರೂಪಾಗಿ ತುಂಬ ಚೆನ್ನಾಗಿ ಆಡ್ಕೊಂಡ್ರು ಅನ್ಬೋದು. ಒಟ್ಟಿನಲ್ಲಿ ಮೇನು ಇಲ್ಲಿ ಲಿವನ್ ಲಿಸ್ಟ್ ಆಗಲಿ ಶರ್ಮಾ ಆಗಲಿ ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ದಕ್ಕೆ ಅವರಿಬ್ಬರು ಆಟನೇ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಟರ್ನಿಂಗ್ ಆಗಿದ್ದೆ ಅಲ್ಲಿ ಅನ್ಬೋದು. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಒಟ್ಟಿನಲ್ಲಿ ಆಡಿದ್ರು ಹಾಫ್ ಸೆಂಚುರಿ ಮಿಸ್ ಮಾಡಿಕೊಂಡ್ರು, ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ 15ನೇ ಓವರ್ ತನಕ ಇದ್ರೂ ಮ್ಯಾಚು ನಾನೇನು 200 ಹೊಡಿತಾರೆ ಅಂದ್ಕೊಂಡಿದ್ದೆ, 200 ಹೊಡಿಲಿಲ್ಲ. ಒಟ್ಟಿನಲ್ಲಿ RCB ಅವರು 190ಕ್ಕೆ ಟಾರ್ಗೆಟ್ ಕೊಟ್ಟರು. ಒಟ್ಟಿನಲ್ಲಿ ಚೇಸ್ ಮಾಡೋಕ್ಕೆ ಬಂದು ಪಂಜಾಬ್ ಅವರು ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಪವರ್ ಪ್ಲೇಲಿ ನಾರ್ಮಲಾಗಿ ಆಡಕ್ಕೆ ಹೋದ್ರು. ಇವರು ಗೇಮ್ನ ಸ್ಲೋ ಮಾಡ್ಕೊ ಹೋದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನು ಇಲ್ಲಿ RCB ಬೌಲಿಂಗ್ ಕ್ರೆಡಿಟ್ ಕೊಡಬೇಕು. ಮೇನು ಒಟ್ಟಿನಲ್ಲಿ ಮಿನಿಮಮ್ಮು ಪವರ್ ಪ್ಲೇ ಒಂದು ವಿಕೆಟ್ ತೆಗಿಬೇಕಿತ್ತು, ಇವರು ತೆಗೆದ್ರು. 5ನೇ ಓವರಲ್ಲಿ ಪೃಥ್ವಿ ಆಚಾರ್ಯನ ವಿಕೆಟ್ ತೆಗೆದ್ರು. ಒಟ್ಟಿನಲ್ಲಿ ಇಲ್ಲಿ ಪ್ರಿಯಾಂಕ್ ಆಚಾರ್ಯ ವಿಕೆಟ್ ತೆಗಿಬೇಕಿತ್ತು, ಇವರು ತೆಗಿಲಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಆಡಿದಂದರೆ ಇಲ್ಲಿ ಇಂಗ್ಲೀಷ್ ಅವರು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಒಟ್ಟಿನಲ್ಲಿ ಅವರು ಅಗ್ರೆಸಿವ್ನೆಸ್ ಅನ್ನೋದಕ್ಕಿಂತ RCB ಬೌಲಿಂಗು ಸಿಕ್ಕಾಪಟ್ಟೆ ಕಡಕ್ಕಾಗಿತ್ತು. ಮೇನು RCB ಬೌಲಿಂಗು ಯಾವ ಟೈಮಲ್ಲಿ ಯಾರನ್ನ ಯೂಸ್ ಮಾಡಬೇಕಿತ್ತು ಅವ್ರನ್ನ ಯೂಸ್ ಮಾಡಿದ್ರು. ಅದರಿಂದನೇ ಮ್ಯಾಚ್ ಟರ್ನ್ ಓವರ್ ಆಗಿದೆ ನನ್ನ ಪ್ರಕಾರ ಅಲ್ಲಿ ಅನ್ಬೋದು. ಒಟ್ಟಿನಲ್ಲಿ ಕ್ಯಾಚ್ಗಳನ್ನ ತುಂಬ ಚೆನ್ನಾಗಿ ಹಿಡಿದ್ರು. ಫೀಲ್ಡಿಂಗ್ಗಳಾಗಲಿ ನೆಕ್ಸ್ಟ್ ಲೆವೆಲ್ ಫೀಲ್ಡಿಂಗ್ ನಾವು ಮಾಡಿದ್ರು ಅನ್ಬೋದು RCB ಅವರು. ಒಟ್ಟಿನಲ್ಲಿ ಒಂದು ಕ್ಯಾಚ್ ಮಿಸ್ ಆದರೆ ಇನ್ನೊಂದು ಕ್ಯಾಚನ್ನು ಅಲ್ಲೇ ಬ್ಯಾಕಪ್ ಮಾಡಿದ್ರು ಅನ್ಬೋದು. ಮೇನ್ ಇಲ್ಲಿ ಶ್ರೇಯಸ್ ಅಯ್ಯರ್ನ ಬೇಗ ಔಟ್ ಮಾಡಿದೆ ಮ್ಯಾಚ್ ನನ್ನ ಪ್ರಕಾರ. ಮೇನ್ ಮ್ಯಾಚ್ ಹೈಲೈಟ್ ಅಲ್ಲೇ, ಮ್ಯಾಚ್ ಟರ್ನಿಂಗ್ ಆಗಿದೆ ನನ್ನ ಪ್ರಕಾರ ಅಲ್ಲಿ ಅನ್ಬೋದು. ಯಾಕೆಂದರೆ ಶ್ರೇಯಸ್ ಅಯ್ಯರ್ ಹೋದ ಮ್ಯಾಚಲ್ಲಿ 81 ರನ್ ಹೊಡೆದಿದ್ರು. ಒಟ್ಟಿನಲ್ಲಿ ಮೇನು 2 ಬಾಲೇ ಅವ್ರು ತಿಂದಿದ್ದು ಅನ್ಬೋದು. ರಮೋಡಾ ಸರ್ವಿಸಸ್ ಒಂದು ಕ್ರೂಷಿಯಲ್ ವಿಕೆಟ್ ತಕ್ಕೊಟ್ಟು ಮ್ಯಾಚ್ನ ಟರ್ನ್ ಓವರ್ ಮಾಡಿದ್ದೆ ಅಲ್ಲಿ ಅನ್ಬೋದು. ಯಾಕೆಂದರೆ ಶ್ರೇಯಸ್ ಅಯ್ಯರ್ ಮಿನಿಮಮ್ 30-50 ರನ್ ಹೊಡೆದ್ಬಿಟ್ರೆ ಸಿಕ್ಕಾಬಿಟ್ಟು ಅಗ್ರೆಸಿವ್ನೆಸ್ನ ತೋರಿಸ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನು ಅವ್ರು ಔಟ್ ಆಗಿದ್ದೆ ಇಲ್ಲಿ ಸಿಕ್ಕಾಪಟ್ಟೆ ಗೇಮ್ ಚೇಂಜ್ ಆಗಿದೆ ಅಲ್ಲಿ ಅನ್ಬೋದು. ಒಟ್ಟಿನಲ್ಲಿ ಇಂಗ್ಲೀಷ್ ಅವರು ಔಟ್ ಆದರು. ಒಟ್ಟಿನಲ್ಲಿ ಎಲ್ಲರೂ ಕ್ಯಾಮ್ ಇನ್ನಿಂಗ್ಸ್ ಆಡಿದ್ರು, ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ RCB ಎಮೋಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಒಟ್ಟಿನಲ್ಲಿ ಮೇನು ಇಲ್ಲಿ ವಧೇರಾ ಅವರು 18 ಬಾಲ್ಗೆ 15 ರನ್ ಹೊಡೆದ್ರು, ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಳ್ಳೆ ಶಶಾಂಕ್ ಸಿಂಗು ಲಾಸ್ಟ್ ಅವ್ರಿಗಿದ್ರು, ಏನು ಮ್ಯಾಟ್ರ್ ಆಗಲಿಲ್ಲ. ಅವರಂತೂ ಸಿಂಗಲ್ ಆರ್ಮಿ ಥರನೇ ನಿಂತಿದ್ರು ಲಾಸ್ಟ್ ಅವ್ರಿಗೆ. ಏನಾರು ಹೊಡ್ಕೊಳ್ಳಿದ್ರು, ನಾನಂತೂ ನಿಂತು ಮ್ಯಾಚ್ನ ಗೆಲ್ಸ್ಕೊಡಂಗೆ ಇದ್ರು. ಒಟ್ಟಿನಲ್ಲಿ ಮಾರ್ಕಿಸ್ ಸ್ಟೋನಿಸ್ ಔಟ್ ಆಗಿದ್ದಂತೂ ತೀರಾ ಅಲ್ಲಿ ಮ್ಯಾಚು ಒಂದು ಸೈಡ್ ಆಗ್ಬಿಡ್ತು ಅನ್ಬೋದು. ಒಟ್ಟಿನಲ್ಲಿ ಭುವನೇಶ್ವರ್ ಕುಮಾರ್ ಮಾರ್ಕಿಸ್ ಸ್ಟೋನಿಸ್ ವಿಕೆಟ್ನ ತೆಗೆದು ಅಲ್ಲೇ ಮ್ಯಾಚ್ ಟರ್ನ್ ಓವರ್ ಆಯಿತು. ಒಟ್ಟಿನಲ್ಲಿ ಇವರಿಬ್ಬರು ವಿಕೆಟ್ ತೆಗೆದಿದ್ದೆ ಇಲ್ಲಿ ಟರ್ನ್ ಓವರ್ ಆಯಿತು. ಶ್ರೇಯಸ್ ಅಯ್ಯರು ಮತ್ತು ಮಾರ್ಕಿಸ್ ಸ್ಟೋನಿಸ್ ವಿಕೆಟ್ ತೆಗೆದಿದ್ದೆ ನನ್ನ ಪ್ರಕಾರ ಅಲ್ಲಿ ಟರ್ನ್ ಓವರ್ ಆಯಿತು. ಒಟ್ಟಿನಲ್ಲಿ ಪಂಜಾಬ್ ಮಿಡಲ್ ಆರ್ಡರ್ ಸಿಕ್ಕಾಬಟ್ಟೆ ಕಳಪೆಯಾಗಿ ಆಡಿದ್ರು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಇತ್ತು ಅನ್ಬೋದು. ಒಟ್ಟಿನಲ್ಲಿ RCB ಎಮೋಷನ್ ಆಗಲಿ ವಿರಾಟ್ ಕೊಹ್ಲಿ ಕಣ್ಣಲ್ಲಿ ನೀರಾಗಲಿ ನೆಕ್ಸ್ಟ್ ಲೆವೆಲ್ ಇತ್ತು ಅನ್ಬೋದು. ಒಟ್ಟಿನಲ್ಲಿ ಏನು
18 ವರ್ಷದಲ್ಲಿ ಹಂಗಿತ್ತು RCB ಹಿಂಗಿತ್ತು ಅನ್ನೋದಕ್ಕೆಲ್ಲ ಇದಕ್ಕೀಗ ಉತ್ತರ ಸಿಕ್ಕಿದೆ. ಒಟ್ಟಿನಲ್ಲಿ ಮೇನ್ ಇಲ್ಲಿ ಭುವನೇಶ್ವರ್ ಕುಮಾರ್ 2 ವಿಕೆಟ್ ತೆಗೆದ್ರು. ಇಲ್ಲಿ ಯಶ್ ದಯಾಳ್ 1 ವಿಕೆಟ್ ಕ್ರೂಷಿಯಲ್ ವಿಕೆಟ್ಗಳನ್ನ ತೆಗೆದುಕೊಟ್ರು. ಮೇನು ಹೇಸಲ್ವುಡ್ ಒಂದೊಳ್ಳೆ ಬೌಲಿಂಗ್ನ ಮಾಡಿದ್ರು ಅನ್ಬೋದು, 1 ವಿಕೆಟ್ ತೆಗೆದುಕೊಟ್ರು. ಇಲ್ಲಿ ಕೃಣಾಲ್ ಪಾಂಡ್ಯ ನನ್ನ ಪ್ರಕಾರ ಇಲ್ಲಿ ಗೇಮ್ ಚೇಂಜ್ ಆಗಿದೆ. ಕೃಣಾಲ್ ಪಾಂಡ್ಯ ಮತ್ತು ಶೆಪರ್ಡ್ ಅವರು 2 ವಿಕೆಟ್ ತಗೊಟ್ಟಿದೆ. ಇಲ್ಲಿ ಕೃಣಾಲ್ ಪಾಂಡ್ಯ ಸಿಕ್ಕಾಬಟ್ಟೆ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ರು ಅನ್ಬೋದು. ಕೃಣಾಲ್ ಪಾಂಡ್ಯ ಸಿಕ್ಕಾಬಟ್ಟೆ ಎಕ್ಸ್ಪೀರಿಯನ್ಸ್ ಇತ್ತು ಅನ್ಬೋದು ಒಟ್ಟಿನಲ್ಲಿ, ಯಾಕೆಂದರೆ ಅವರು ಮುಂಬೈ ಟೀಮಲ್ಲಿ ಇತ್ತು, ಮ್ಯಾಚ್ನೆಲ್ಲ ಸಿಕ್ಕಾಬಟ್ಟೆ ಟರ್ನ್ ಓವರ್ ಮಾಡಿಕೊಡ್ತಿದ್ರು. ಆಗ ಇವ್ರನ್ನ ನೋಡಿ ಸಿಕ್ಕಾಬಟ್ಟೆ ಪಿಕ್ ಮಾಡಿದ್ದಕ್ಕೆ ಈಗ ಮ್ಯಾಚ್ ಟರ್ನ್ ಓವರ್ ಆಯಿತು ಅನ್ಬೋದು. 2 ಕ್ರೂಷಿಯಲ್ ವಿಕೆಟ್ಗಳನ್ನ ತಗೊಟ್ಟಿದ್ದೆ, ಅಲ್ಲಿ ಮ್ಯಾಚ್ ಟರ್ನ್ ಓವರ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಶರ್ಮಾ ಅವರು ತಿರ್ಗಾ ಓವರ್ ಮಾಡಿದ್ರು. ಒಟ್ಟಿನಲ್ಲಿ ಅವರೇನು ಇಂಪ್ಯಾಕ್ಟ್ ಮಾಡಲಿಲ್ಲ. ಒಟ್ಟಿನಲ್ಲಿ ಶೆಪರ್ಡ್ ಅವರು 1 ಕ್ರೂಷಿಯಲ್ ವಿಕೆಟ್ ತಗೊಟ್ಟು ಮ್ಯಾಚ್ ಟರ್ನ್ ಓವರ್ ಆಯಿತು. ಒಟ್ಟಿನಲ್ಲಿ 2025 ಯಾರಪ್ಪ ಗೆದ್ರು IPL ಅಂದರೆ RCB ಕೊನೆಗೂ ಗೆದ್ದರು. ನಾನಂತೂ ಅಂದ್ಕೊಂಡಿದ್ದೆ 50-50 ಇತ್ತು, ಯಾರು ಗೆಲ್ತಾರೋ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ಫಸ್ಟ್ ಇನ್ನಿಂಗ್ಸ್ ನೋಡೋದಾದರೆ ಪಂಜಾಬ್ ಏನು ಗುರು ಗೆದ್ದುಬಿಡ್ತಾರೆ ಅಂದ್ಕೊಂಡಿದ್ದೆ. ಇಲ್ಲ, RCB ಕೊನೆಯವರೆಗೂ ನಿಂತು ಮ್ಯಾಚ್ನ ಗೆಲ್ಸ್ಕೊಂಡ್ರು. ಒಟ್ಟಿನಲ್ಲಿ 17ನೇ ಓವರ್ಗೆ ಮ್ಯಾಚ್ ಟರ್ನ್ ಓವರ್ ಆಯಿತು. ಒಟ್ಟಿನಲ್ಲಿ ಅಲ್ಲಿಂದನೇ ಮ್ಯಾಚ್ ಒಟ್ಟಿನಲ್ಲಿ ಕೈಯಿಂದ ಕಿತ್ಕೊಂಡ್ರು RCB ಅವರು. ಪಂಜಾಬ್ ಕೈಯಿಂದ RCB ಕಿತ್ಕೊಂಡ್ರು ಕಪ್ನ ಅನ್ಬೋದು. ಒಟ್ಟಿನಲ್ಲಿ ಈ ಮ್ಯಾಚ್ಗೆ ABD ಡಿವಿಲಿಯರ್ಸ್ ಹಳೆ RCB ಮ್ಯಾಚಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅವರೆಲ್ಲ ಬಂದಿದ್ರು. RCB ABD ಡಿವಿಲಿಯರ್ಸ್ ಆಗಲಿ ಕ್ರಿಸ್ ಗೇಲ್ ಆಗಲಿ ಅವರೆಲ್ಲ ಬಂದಿದ್ರು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಇತ್ತು. RCB ಒಟ್ಟಿನಲ್ಲಿ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೆ ಈ ಸೀಸನ್, ಗೆದ್ದರು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಪಂಜಾಬ್ ಹಂಗೆ ಟಕ್ಕರ್ ಕೊಟ್ಟರು ಅನ್ಬೋದು. ಒಟ್ಟಿನಲ್ಲಿ ಪಂಜಾಬು ಒಟ್ಟಿನಲ್ಲಿ ಬ್ಯಾಟಿಂಗು ಶ್ರೇಯಸ್ ಅಯ್ಯರ್ ಔಟ್ ಮಾಡಿದೆ, ಅಲ್ಲಿ ಟರ್ನ್ ಓವರ್ ಆಯಿತು. ಒಟ್ಟಿನಲ್ಲಿ ಅದರಿಂದಲೇ ಮ್ಯಾಚು ಟರ್ನ್ ಓವರ್ಗಿಂತ ಒಟ್ಟಿನಲ್ಲಿ RCB ಒಟ್ಟಿನಲ್ಲಿ ಈ ಸೀಸನ್ನ ಗೆದ್ಕೊಂಡೇ ಬರ್ತೀನಿ ಅಂತ ಅಂದ್ಕೊಂಡಿದ್ರೇನು, ಅದರಿಂದನೇ ಗೆದ್ದರು. ಒಟ್ಟಿನಲ್ಲಿ ಈಗ ಬೆಂಗಳೂರು ಬೇರೆ ಬಂದಿದ್ದಾರೆ. ಒಟ್ಟಿನಲ್ಲಿ ಮೇನು RCB ಗೆದ್ದರು ಗುರು. 2025 RCB ಗೆದ್ರು, ಸಾಕು ಇನ್ನೇನು ಈ ಸಲ ಕಪ್ ನಮ್ಮದು ಅನ್ನೋ ಬದಲು ಈ ಸಲ ಕಪ್ ನಮ್ಮದು ಅಂದ್ಕೊಂಡ್ರು. ಒಟ್ಟಿನಲ್ಲಿ ಗೆದ್ದರು ಗುರು. ಒಟ್ಟಿನಲ್ಲಿ RCB ಅವರು ಒಟ್ಟಿನಲ್ಲಿ RCB ಅಭಿಮಾನಿಗಳಿಗಂತೂ ನೆಕ್ಸ್ಟ್ ಲೆವೆಲ್ ಆನಂದ ಖುಷಿ. ಒಟ್ಟಿನಲ್ಲಿ RCB ಯಾಕೆ ಅಂದರೆ ನೆಕ್ಸ್ಟ್ ಲೆವೆಲ್ ಎಮೋಷನ್ ಇರುತ್ತದೆ. RCB ವಿರಾಟ್ ಕೊಹ್ಲಿ ಲೆಜೆಂಡ್ ಕೈಲಿ ಕಣ್ಣಲ್ಲಿ ನೀರು ಬರೆಸ್ತಿದೆ ಅಂದರೆ ಎಂಥ ಇದು ಅನ್ಬೋದು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಒಟ್ಟಿನಲ್ಲಿ ಅಂದ್ಕೊಂಡಿದ್ನ ವಿರಾಟ್ ಕೊಹ್ಲಿ ಸಾಧಿಸೋ ತನಕ ಬಿಡೋದಿಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಅನ್ಬೋದು. ಒಟ್ಟಿನಲ್ಲಿ ದೊಡ್ಡ ಉದಾಹರಣೆ ಅನ್ನೋದಕ್ಕಿಂತ 18 ವರ್ಷದಿಂದ ವನವಾಸ ಪಟ್ಟಿದ್ದಕ್ಕೂ ಈಗ ಒಂದು ಪ್ರತಿಫಲ ಸಿಕ್ತು. ಈಗ ಏನಾದ್ರು ಗೆದ್ದಿತ್ತಿಲ್ಲ ಅಂದರೆ ಇಷ್ಟು ವರ್ಷ ಮಾಡಿದೆಲ್ಲ ಒಟ್ಟಿನಲ್ಲಿ ನೀರಲ್ಲಿ ಹೋಮ ಆಗಂಗೆ ಆಗ್ಬಿಡ್ತು. ಒಟ್ಟಿನಲ್ಲಿ 18 ಅವ್ರ ಜೆರ್ಸಿ ನಂಬರ್ ಆಯಿತು. ಒಟ್ಟಿನಲ್ಲಿ ಅವ್ರದ್ದು 18 ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಆಟನೇ ಅನ್ಬೋದು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಇತ್ತು ಗುರು. ಒಟ್ಟಿನಲ್ಲಿ ಏನೇ ಈ ಮ್ಯಾಚ್ ಬಗ್ಗೆ ಮಾತಾಡ್ತಾನೆ ಇರ್ಬೋದು ದಿನಪೂರ್ತಿ. ಒಟ್ಟಿನಲ್ಲಿ RCB ಅವ್ರು ಗೆದ್ದರು ಗುರು. ಒಟ್ಟಿನಲ್ಲಿ RCB ಗೆಲ್ಲೋದಕ್ಕಿಂತ ಒಟ್ಟಿನಲ್ಲಿ ಅಭಿಮಾನಿಗಳು ಏನು ತಾಳ್ಮೆಯಿಂದ RCB ರಾಯಲ್ ಫ್ಯಾನ್ಸ್ಗಳು ಏನು ಅಂದ್ಕೊಂಡಿದ್ರು ನಾನು ಕೂಡ ಅದರಲ್ಲಿ ಅನ್ಬೋದು. ಒಟ್ಟಿನಲ್ಲಿ ರಾಯಲ್ ಆಗಿ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ಮೇನು ABD ಡಿವಿಲಿಯರ್ಸ್ ಅಲ್ಲಿ ಫೀಲ್ಡಿಂಗಲ್ಲಿ ನಿಂತಿದ್ರು ವಿರಾಟ್ ಕೊಹ್ಲಿ ಜೊತೆ ಸಿಕ್ಕಾಬಿಟ್ಟೆ ಎಮೋಷನ್ ಮಾಡಿಕೊಂಡ್ರು ಅನ್ಬೋದು. ಒಟ್ಟಿನಲ್ಲಿ ಕ್ರಿಸ್ ಗೇಲ್ ಅಷ್ಟೇ. ಒಟ್ಟಿನಲ್ಲಿ ಅವ್ರು 3 ಜನ ನೋಡೋದೆ ನೆಕ್ಸ್ಟ್ ಲೆವೆಲ್ ಲೆಜೆಂಡ್ ಅನ್ಬೋದು. ಒಟ್ಟಿನಲ್ಲಿ ಈ ಮ್ಯಾಚ್ನ ಯಾರು ಗೆದ್ರು ಅಂದರೆ, ಈ ಮ್ಯಾಚ್ನ ಯಾರಿಗೆ ಅನುಭವಿಸ್ತಾರೆ ಅಂದರೆ, ಯಾರ್ಯಾರು RCB ಮ್ಯಾಚ್ಗಳಲ್ಲಿ ಆಡಿದ್ರು, RCB ಟೀಮಲ್ಲಿ ಆಡಿದ್ರು ಅವ್ರಿಗೆಲ್ಲ ಈ ಮ್ಯಾಚಿನ ಅರ್ಪಣೆ ಅಂತ ವಿರಾಟ್ ಕೊಹ್ಲಿ ಹೇಳಿದ್ರು. ಒಟ್ಟಿನಲ್ಲಿ ಈ ಸಲ ಕಪ್ ನಮ್ಮದೇ ಅಂತ ಟ್ಯಾಗ್ಲೈನ್ ಕೊನೆಗೂ ನಿಜನ ಮಾಡಿದ್ರು. ಒಟ್ಟಿನಲ್ಲಿ ಮೇನ್ ಗುರು 18 ವರ್ಷದ ಕನಸನ್ನು ನನಸು ಮಾಡಿಕೊಂಡ್ರು ವಿರಾಟ್ ಕೊಹ್ಲಿ. ಒಟ್ಟಿನಲ್ಲಿ ಈ ರಿವ್ಯೂ ನಿಮಗೇನೋ ಇಷ್ಟ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತೀರ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1000 ಸಬ್ಸ್ಕ್ರೈಬ್ನ ಬೇಗ ಕಂಪ್ಲೀಟ್ ಮಾಡಿ. RCB ಮ್ಯಾಚ್ ಗೆದ್ದಿದ್ಕರು.